ಹೊಡಿರಿ ಶಾವ್ಗೆ ಗಮ್ಮತ್ ಇವ್ನು ಅವನ ಬರ್ರಿ ಅನ್ನಾರ ಬರ್ರಿ RCB ವಿನ್ ಆಗೈತೆ ಬರ್ರಿ ಪಟ ಪಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೊಡೆದು ಬಿಡ್ರಿ. ಅದಕ್ಕಿಂತ ಖುಷಿ ವಿಚಾರ ನಾವೇ ನಂಬರ್ ಒನ್ ಅವನ ಟೇಬಲ್ ಟಾಪರ್ ಆಗಿಬಿಟ್ಟಿವ್ರಿ ಟೇಬಲ್ ಟಾಪರ್. ಇದಕ್ಕಿಂತ ಇನ್ನೊಂದು ಖುಷಿ ವಿಚಾರ ಆರೆಂಜ್ ಕ್ಯಾಪ್ ನಮ್ ಕೊಹ್ಲಿ ಅನ್ನಾರ ಕೈ ಐತವ್ ಅವನು. ಇದಕ್ಕಿಂತ ಸಂತೋಷ ನ್ಯೂಸ್ ಯಾವ್ದಾರ ಐತ? ಯಾವ್ದು ಇಲ್ಲ. ಅವನು ಇಂತ ಚಲೋ ನ್ಯೂಸ್ ಅದ ಪಟ 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 ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೊಡೆದು ಬಿಟ್ರೆ ಅವನು ಕೆಂಡಿ ಖಡಲ್ ಅಂದ್ ಬಿಡ್ಬೇಕು ಅಂದ ಹೊಡ್ತಕ್ಕ. ಯೂಟ್ಯೂಬ್ ದವ್ರ ಶಾಕ್ ಆಗಿರ್ಬೇಕು ಅವ್ನು ಯಾರ ನಮ್ಮನಿ ಸಬ್ಸ್ಕ್ರೈಬ್ ಆಗತ್ತಪ್ಪ ತೇಗಟ. ಯಾರದು ಅಲ್ಲಿ ಅಡ್ಡ ಬಂದ್ರೆ ಬಲಿ ಇವನೊಬ್ಬನೇ ಹುಲಿ ಟೈಗರ್. ಆರೆಂಜ್ ಕ್ಯಾಪ್ ಬಂದ್ ಬಿಟ್ಟೈತ್ರಿ ಅನ್ನಾರ ಆರೆಂಜ್ ಕ್ಯಾಪ್ ಬಂದ್ ಬಿಟ್ಟೈತಿ. ಅವನವನು ಇನ್ನ ಮ್ಯಾಲಿಂದ ಹೊಲ ಹೋಲಿ ಮನಿ ಹೋಲಿ ಆರೆಂಜ್ ಕ್ಯಾಪ್ ಏನ ಇದ್ರು ನಂದ ಅವನವನು ಬರ್ದಿಟ್ಕೊಂಡ್ಬಿಡ್ರಿ. ಅವನವನ ಸ್ಟೇಟ್ಮೆಂಟ್ ಮಾಡಿ ಹೋಗಿತ್ತು ಅವನವನ. ಈ ಸಲ ಆರೆಂಜ್ ಕ್ಯಾಪ್ ನಂದ. ಒಂದು ಸಲ ಆರೆಂಜ್ ಕ್ಯಾಪ್ ರೇಸ್ನ ಕಾಲಿಟ್ಟೇನಂತ ಮುಗಿತ್ತು. ಹಿಂದ್ ಸರಿ ಮಕ್ಕ ಅಲ್ಲ ಅವನ. ಅದು ಕಿಂಗ್ ಕೊಹ್ಲಿ ಅಂದ್ರೆ ಅಣ್ಣಾರ. ಇವತ್ತು RCB ಏನ್ರ ಮ್ಯಾಚ್ ಗೆದ್ದತ್ತಂದ್ರ ಅದಕ್ಕೆ ಕಾರಣ ಏನು ಗೊತ್ತಂದ್ರೆ ಅವನವನು RCB ಬಾಲಿಂಗ್ ಅವನವನು. RCB ಬಾಲಿಂಗ್ ನಾ ಯಾವಾಗ ಕಾಲಿಟ್ಟಿನಿ ಯಾವಾಗ ಪೂರ್ತಿ ಪೂರ ಸಾಲ್ಟ್ ಹೆಡ್ ಆಗಿಬಿಟ್ಟೈತೆ ಅವನವನು ಪೂರ್ತಿ. ಅವನವನು ಎಲ್ಲಾರು ಬೆಂಕಿಲಿ ಬಾಲಿಂಗ್ ಹಾಕ್ತಿಗತ್ತೆ ಅವನವನು. ನಮ್ ಹ್ಯಾಜಲ್ವುಡ್ ಅನ್ನೋರು ಹಂಗ ಹಾಕ್ಲಿಕ್ಕತ್ತಾರ. ಭೂವಿ ಅನ್ನಾರಿಂದ ನಾ ಇನ್ಸ್ಪೈರ್ ಆಗಿಬಿಟ್ಟೆ ಇವತ್ತು ಅವನವನ. ಭೂವಿ ಅನ್ನಾರಿಂದ ಇನ್ಸ್ಪೈರ್ ಆಗಿಬಿಟ್ಟು ಅವನವನು ಮುಕ್ಕುಲ್ ಚೌಧರಿ ಮುಕ್ಕುಳಿನ ಒರ್ಸಿಬಿಟ್ಟೆ ಅವನವನು. ಯಾರ್ಕರ್ ಹೆಂಗ್ ಹೋಗದೆ ಗೊತ್ತನ್ರಿ? ಸೇಮ್ ಟು ಸೇಮ್ ಭೂವಿ ಅನ್ನಾರ ಹಿಂದಿನವ್ರನ್ನ ಹೆಂಗ್ ಯಾರ್ಕರ ಓದ್ ಬೋಲ್ಡ್ ಮಾಡಿದ್ರಲ್ಲ ಹಂಗೆ ಹೋಗಿದ್ರು ನೋಡ್ರಿ ಅವನವನು. ಡಬ್ಬ ಅಂದ್ಬಿಟ್ಟು ಒಂದ ಹೊಡ್ತಕ್ಕೆ ಅವನವನ. ನೆಕ್ಸ್ಟ್ ಲೆವೆಲ್ ತಿಂಡಿ ಬಾಲಿಂಗ್ ಹಾಕಿನ್ರಿಪ್ಪ. 4 ವಿಕೆಟ್ ಎಗ್ರಿಸಿರ್ತೀನಿ ಇವತ್ತು ಅವನವನ. ಪ್ಲೀಸ್ ಸಾಕಾರ ನಾ ಪ್ರಿವ್ಯೂದಾಗ ಹೇಳಿಬಿಟ್ಟಿದ್ದೆ ಅವನವನು. ಒಂದಿಟ ಅನ್ನೋ ರಿಕ್ವೆಸ್ಟ್ ಮಾಡಿದ್ರೆ ಒಂದಿಟ ನೋಡಿ ವಿಕೆಟ್ ಹೊಡಿತೀವಿ. ಏನ್ ರಿಕ್ವೆಸ್ಟ್ ಮಾಡಿದ್ರೆ ಹುಚ್ಚನಾಯಿ ಹೊಡೆದಂಗೆ ಹೊಡಿತೀವಿ ವಿಕೆಟ್. ರಿಕ್ವೆಸ್ಟ್ ಏನು ಮಾಡಲಿಲ್ಲ ನಾಯಿ ಹೊಡೆದ ಅಲ್ಲ ಹುಚ್ಚನಾಯಿ ಹೊಡೆದಂಗೆ ಹೊಡೆದು ಹೋಗೋದು ಬಿಟ್ಟು ಅವನವನು. ಲಕ್ನೋದರಿಗೆ ನೋ ಅದು A to Z ಲಕ್ಕೇ ಇಲ್ಲ ನನ್ನ ಮಕ್ಕಳಿಗೆ ಗೆಲ್ಲಿಕ್ಕೆ ಆಗೋಲ್ಲ. ಯಾಕೆಂದ್ರೆ ಯಾರು ಪಾರ್ಟ್ನಾಗೆ ಇಲ್ಲ. ಪೂರ ವಿನ್ ಅಂದ್ರೆ ವಿನ್. ನಮ್ದ ನೋಡ್ರಿ ಟಾಪ್ ಗೇರ್ನಾಗ ಹೊಂಟೈತ ಅವನು ಟಾಪ್ ಗೇರ್ನಾಗ. ಲೇ ಮಂಗ್ಯನ ಮಗನಪ್ಪ ಅಂತ ಇವತ್ತು ನಿನ್ನ ಬಿಡುಗಲ್ಲ ಮಗನ ಬಿಡುಗಲ್ಲ ಅವನವನು. ಹೊಲ ಹೋಲಿ ಮನಿ ಹೋಲಿ ಅವನವನು. ಇವತ್ತು ನೀ ಇರಬೇಕು ಇಲ್ಲ ನಾ ಇರಬೇಕು ಬಿಡುಗಲ್ಲ ಮಗನ. ಏನು ಅವನವನು ಕೈ ಮುಗಿದ್ದೆ ಕಾಲಿಗೆ ಬಿದ್ದೆ ಅವನವನು. ನಿನ್ನೆ ದೀರ್ಘದಂಡ ನಮಸ್ಕಾರ ಹಾಕೋದು ಒಂದು ಬಾಕಿ ಉಳಿದೈತೆ ಮಗನ ಅವನವನು. ಒಂದು ಮ್ಯಾಚ್ ಗೆಲ್ಸಕ್ಕಾಗೋಲ್ತಾರ ಅವನವನು. ಆ ಮುಕ್ಕುಲ್ ಚೌಧರಿ ಮುಕ್ಕಳಿ ಹಿಂದೆ ಹೆಚ್ಚಾಕಿಟ್ಟವ ಒಂದು ಮ್ಯಾಚ್ ಗೆಲ್ಸಿದ್ನ ಅವನವನು. ನಿನ್ನವನು ನಾಚಿಗೆರ ಬರ್ತತಿಲ್ಲ ನಿನ್ನವನು. 27 ಕೋಟಿ ಸುರಿತು ನೋಡಿ ನಿನ್ನ ಪರ. ₹1 2 ಸುರಿದಿಲ್ಲ 27 ಕೋಟಿ ನೀನು ಹೆಣಕ್ಕೆ ಸುರಿತೀನಿ. ಮ್ಯಾಚ್ ಗೆಲ್ಲಕ್ಕೇನು ಸತ್ತಿದ್ರೆ ನಮ್ಮ ಮಕ್ಕಳ ಅವನವನು. ನಿಮ್ಮನ್ನ ಬಿಡುದಿಲ್ಲ ಇವತ್ತು ಡಬ್ ಮಾಡಿಸ್ಕೆ ಬಿಡೋದು ಅವನವನು. ಎಲ್ಲದನ ಅವನವನು ದಿಗ್ವೇಶ ಏನು ಮಗನ ಏನು ಅವನವನು. ವಿಡಿಯೋದ ಎಷ್ಟು ಹರಡಾಕತ್ತೈತಿ. RCB ಮೇಲೆ ರಿವೆಂಜ್ ತೋತೀವಿ ಅಂತ ಹೇಳ್ಕತ್ತ ಅವನವನು. ಲೇ ಮಗನ 50 ಹೊಡಿಸ್ಕೊಂಡ್ಯೋ 50 ನಾಯಿ ಹೊಡೆದಾರ ನಿನಗೆ ಅವನವನ. ನಾಚಿಗೆ ಬರ್ತತಿಲ್ಲ ನಿನಗೆ ಅವನವನು. ಯಪ್ಪ ಯಾರ ಗಂಡಸರಿದ್ರೆ ಕಾಪಾಡ್ರಿ ಅವನವನು. ಇವತ್ತು ಕೊಂದು ಹೋಗಿತ್ತಾನ ಮಂಗ್ಯಾನ ಮಗ ರಾಕ್ಷಸ ನೋಡ್ರ ಅವನವನು. ಗಂಡು ತೋಂಡು ಹತ್ತಾನ ಮಂಗ್ಯಾನ ಮಗ. ಯಪ್ಪು ಯಾರ ಕಾಪಾಡ್ರಿ ಅನ್ನಾರ ಕಾಲಿ ಬತ್ತು ಕಾಪಾಡ್ರಿ. ಅಯ್ಯಯ್ಯೋ ನೀವು ಕಾಪಾಡ್ಲಿಕ್ಕಪ್ಪ ಅಂತ ರಿಷಬ್ ಅಂತ ಕೊಲೆ ಆಗಿಬಿಡ್ತತಿ ಇವತ್ತು ಅವನವನು. ಯಪ್ಪು ನಾ ಕೊಡಕ್ಕೆ ನಮಗನ 27 ಕೋಟಿ ಕೊಟ್ಟಿ ನಿನ್ನ ತಿಂಡಿ ಕೊಟ್ಟಿ ಅವನವನು. ನಾರೇನ್ ಮಾಡಿಲ್ಲ ಅವನವನು. ನಾವೆಲ್ಲ ಪಾರ್ನಾಗಿಲ್ಲ ಅವನವನು. ಇದ್ದು ಬಿದ್ದವ್ರು ಯಾರು ಪಾರ್ನಾಗಿಲ್ಲ. ಏನ್ ಮಾಡ್ಬೇಕು ಗಂಡು ನಶೀಬ್ ಹತ್ತೈತ ಅವನವನು. ಹಟ್ಟಿ ಹಾಕೋರಿ ನೆಕ್ಸ್ಟ್ ಮ್ಯಾಚ್ ನೋಡೋಣಂತ. ಎಷ್ಟು ಮ್ಯಾಚ್ ನೋಡ್ಬೇಕು ಮಗನ ಎಷ್ಟು ಮ್ಯಾಚ್ ನೋಡ್ಬೇಕು ಅವನವನು. 1 ಮ್ಯಾಚ್ ನೋಡಿದೆ 2 ಮ್ಯಾಚ್ ನೋಡಿದೆ ಅವನವನು. 5 ಮ್ಯಾಚ್ ಆದವು 5 ಮ್ಯಾಚ್ ಮಂಗ್ಯಾನ ಮಗನ. ಅದು ಒಂದು ಮ್ಯಾಚ್ನಾಗ ಮುಕ್ಕುಳು ಹರಿದಂಗ
ಪೂರಾ ಮುಕ್ಕಳಿ ಓರಿಸ್ಕೆಟ್ 50 ಹೊಡೆದಿ ನನಗೆ. ಅದು ಒಂದು ಬಿಟ್ರೆ ಉಳಿಕೆದ್ದು ಯಾವುದು ನಿಂದ ಪರ ಮೆನ್ಸ್ ಇಲ್ಲೇ ಇಲ್ಲ. ಅವನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತಿಕ್ಕ್ರಿ ಆ ನಮನೆ ಆಗೈತೆ ಅವನವನು. ಲೇ ಇವತ್ತು ಬಿಡುದಿಲ್ಲ ಅವನವನು. ಇದ್ರಾಗ ಎಷ್ಟು ಬುಲೆಟ್ ಅದಾವ ಅವನವನ. ಓಸು ನಿನಗ ಹಿಡ್ತೀನಿ ಮಗನ ಆಗಿದ್ದಲ್ಲೇ. ಕರೆಕ್ಟ್ ಹೇಳಿದ್ರು ನೋಡ್ರಿ ಅನ್ನಾರ, ಕರೆಕ್ಟ್ ಹೇಳಿದ್ರ ಅವನು. ಎಲ್ಲ ಬುಲೆಟ್ ನನ್ನ ಮಗನಿಗೆ ಹೊಡೆದೆ, ಪಂತ ನನ್ನ ಮಗನಿಗೆ ಹೊಡೆದ ಅವನವನು. ಬ್ಯಾಟ್ಸ್ಮನ್ಗಳ ರನ್ ಹೊಡಿಕ ನಾವೇನು ಮಾಡ್ಬೇಕ್ರಿ? 146 ರನ್ ಹೆಂಗೆ ಡಿಪೆಂಡ್ ಮಾಡ್ಬೇಕು ಅವನವನು. ಪುಣ್ಯಾಕ 15ನೇ ಓವರ್ ಮಟ್ಟ ತಂದೀವಿ ನಾವು. ಅವನು ಗುದ್ದಾಡಿ ಬಾಲಾರ್ಗಳು ಎಲ್ಲರೂ ಸೇರಿ ಜರ ಕಡ್ತಾ ಬೆಟ್ಟಿದ್ರೆ 10 ಹೊಡೆದ ಮುಗಿಸ್ಬಿಡೋರು ಅವನು. ಅರೆ ಟೀಮ್ ಹಂಗೈತ್ರಿ, ಆ ಟೀಮ್ ಹಂಗೈತೆ ಅವನವನು. ಮಿನಿಮಮ್ 250 260 ಟಾರ್ಗೆಟ್ ಕೊಡಬೇಕು ಅವನವನು ಗೆಲ್ಲಬೇಕಂದ್ರೆ ಅವನವನು. ಇವ್ರು ಕೊಟ್ಟಾರೆ 140 150 ಟಾರ್ಗೆಟ್ ಅನ್ನೋದು ಅವನವನ. ಪೂರಕ ಬೋರಿಂಗ್ ಮ್ಯಾಚ್ ನೋಡಪ್ಪ ಅವನು. ಬೋರಿಂಗ್ ಅಂದ್ರೆ ಬೋರಿಂಗ್ ಮ್ಯಾಚ್ ಅವನವನು. RCB ಟೀಮ್ ಆಡಾಕತ್ತಂದ್ರ ಅವನವನು ನಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿರ್ತದ ಗೊತ್ತನ? ಲಾಸ್ಟ್ ಓವರ್ ಮಟ್ಟ ಹೋಗ್ತೈತಿ, ಬೀಜ ಬಾಯಿ ಬರ್ಸ್ತೈತಿ ಅವನವನು. ಅದೇ ಎಕ್ಸ್ಪೆಕ್ಟೇಷನ್ ಅವನವನು. ಹೆಂಗಿತ್ರಿ ಎಕ್ಸ್ಪೆಕ್ಟೇಷನ್ ಅವನವನು? ಪೂರ ಬೀಜ ಬಾಯಿ ಬರ್ಸ್ತೈತಿ ಅವನವನ. ತಮಗೂ ಅವನ ಅಪೋಸಿಟ್ದವ್ರು ಇಬ್ಬರಿಗೆ ಬೀಜ ಬಾಯಿ ಬರ್ಸ್ತೈತೆ. RCB ಟೀಮ್ ಕಳ್ಕೊಂಡಿವಿ ನಾವು. ಹೋದ ವರ್ಷ ಕಳ್ಕೊಂಡಿವಿ, ಈ ವರ್ಷ ಅಂತೂ ಅದೇ ಕಾಣಂಗೆ ಇಲ್ಲ. ಬೀಚ್ ಬಾಯಿ ಬರ್ಸು ಹಾಗೋಲ್ಲ ಅವನವನ. ಡಾಮಿನೇಟ್ ಮಾಡಿ ಹೊಡೆದು ಯಾತ್ರಲ್ಲ ಅವನವನ. ಯಾವುದೇ ಟೀಮ್ ಬರಲ್ಲ ಅವನವನ. ಹಸ್ರಿಗೆ ಒಂದೇ ಟ್ರೀಟ್ಮೆಂಟ್, ಅಡಿ ಬಡಿ ಕಡಿ ಅವನವನು. ಏನು ಇಟ್ಟು ಖತರ್ನಾಕ್ ಆಡಬೇಡ್ರು ಅವನವನ. ಎಲ್ಲ ಬೋರಿಂಗ್ ಆಗಿಬಿಡ್ತೈತಿ. ಮತ್ತೆ ಹಳೆ ಸ್ವಲ್ಪ ಬೀಚ್ ಬಾಯಿ ಬರ್ಸೋದು ಇಟ್ಕೋರಿ. ದೋಸ್ತ ನೀ ತಪ್ಪು ತಿಳ್ಕೊಂಡಿ ದೋಸ್ತ ಅವನವನ. ನಾವೇನ ಮೊದಲ ಮ್ಯಾಚ್ ನಡೆಯೋ ಟೈಮ್ನ ಬೀಚ್ ಬಾಯಿಗೆ ಬರ್ತಿದ್ವಿ. ಆದ್ರೆ ಈಗ ಹೆಂಗೈತಿ ಗೊತ್ತನ? ಮ್ಯಾಚ್ ಚಾಲು ಆಗೋಕ್ಕಿಂತ ಮೊದಲ ಬೀಚ್ ಬಾಯಿಗೆ ಬರ್ಸ್ಬಿಡ್ತೀವಿ ಅವನವನ ಅಪೋಸಿಟ್ದವ್ರಿಗೆ. ಆ ನಮನಿ ಕಂಗಾಲ್ ಮಾಡಿ ಹೋಗದ ಬಿಡ್ತೀವಿ ಅವನವನ. ಅದು RCB ಟೀಮ್ ಗಮ್ಮತ್ ಎಲ್ಲ ಚೇಂಜ್ ಆಗಿಬಿಟ್ಟೈತಿ. ನೆಕ್ಸ್ಟ್ ಲೆವೆಲ್ ಆನ್ ಟಾಪ್ನಾಗ ಐತೆ ಅವನವನ. ಬಿಡಂಗಿಲ್ಲ ದೋಸ್ತ, ಬಿಡಂಗಿಲ್ಲ. ಒಳ್ಳೆ ಇನ್ನೊಂದು ಟ್ರೋಫಿ ಲೋಡಿಂಗ್ ಬರ್ದಿಟ್ಕೊಂಡ್ಬಿಡನಿ ಅವನವನ. ನಮ್ಮನ್ನ ಕಡಿ ಮಕ್ಳು ಯಾರು ಇಲ್ಲಿ ಸಲನು ಅವನವನ. ಹೋಮ್ನ್ಯಾಗ ಹೊಡ್ಯಾಕತ್ತೀವಿ, ಅವೇದಾಗ ಹೊಡ್ಯಾಕತ್ತೀವಿ. ಆದ್ರೆ ಎರಡು ಕಡೆ ಹೊಡೆದ್ರೆ ಇನ್ಯಾರು ಗೆಲ್ತಾರ? ನಾವ ಗೆಲ್ತೀವಿ. ಪುಣ್ಯಕ ಆರ ಕೂಡ ಅವನವನ್ನ ಅಳಕ್ ಪುಳಕಾಯಿ ಸೋತ್ ಬಿಟ್ಟು ಅದ ಜಸ್ಟ್ ಮಿಸ್. ಅವ ಸೂರ್ಯವಂಶ ಇರ್ಲಿಕ್ಕಂದ್ರೆ ಅದು ಮ್ಯಾಚ್ ನಮ್ದೇ, ಎಲ್ಲಕ್ಕೆಲ್ಲ ಮ್ಯಾಚ್ ನಮ್ದೇ ಅವನವನ್ನ. ಈ ಸಲ ಕಪ್ ಅಲ್ಲ, ಈ ಸಲ ಚಾಂಪಿಯನ್ ಹಾಕಿವಿ ನಾವು. ಕಪ್ ಬೇಡ, ಚಾಂಪಿಯನ್ ಮಾಡಿ ಇನ್ನೊಂದ್ಸಲ ಚಾಂಪಿಯನ್ ಹಾಕಿವಿ.